ಎಸ್ಪಿ ಸುದ್ದಿವಾಹಿನಿ ವೀಕ್ಷಕರಿಗೆ ಜ್ಞಾನಜ್ಯೋತಿಯ ಶಾಲೆಯ ಪರವಾಗಿ ಮತ್ತು ಶಿಕ್ಷಕ ವೃಂದದ ಪರವಾಗಿ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಶಾಲೆ 2 ದಶಕಗಳ ಕಳೆದಿವೆ. ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಶಿಕ್ಷಣದ ಜೊತೆಯಲ್ಲಿ ಒಳ್ಳೆಯ ಸಂಸ್ಕಾರಗಳನ್ನು ಕೊಡ್ತಾ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ಕೂಡ ಶಾಲೆಯಲ್ಲಿ ಒದಗಿಸ್ತಾ ಇದ್ದೀವಿ. ನಾವು ಮಕ್ಕಳಿಗೆ ಶಿಕ್ಷಣ ಕೊಡ್ತೀವಿ. ಶಿಕ್ಷಣ ಎಲ್ಲ ಅಲ್ಲ. ಅವ್ರಿಗೆ ಏನಂದ್ರೆ ಸಂಸ್ಕಾರ ಬರಬೇಕು. ಸಂಸ್ಕಾರ ಬರಬೇಕು ಅಂದರೆ ನಮ್ಮ ಮಹಾಭಾರತ, ರಾಮಾಯಣ, ಇಂಥ ಭಗವದ್ಗೀತೆ ಇಂಥದ್ರ ಬಗ್ಗೆ ಅವರಿಗೆ ಅವಗಾಹನೆ ಕೊಡಬೇಕು. ಅದರಲ್ಲಿ ಸಂಸ್ಕಾರ ಇದೆ. ಅದನ್ನು ನೋಡಿ ಕಲಿಯುವಂಥ ತುಂಬ ಇದೆ. ಸೊ ಅದರಿಂದ ನಾವು ಶಾಲೆಯಲ್ಲಿ ಸಂಸ್ಕಾರ ಕಲಿಸ್ಬೇಕು. ಅದೇ ನಮ್ಮ ಮೂಲ ಉದ್ದೇಶ. 50% ಎಜುಕೇಷನ್ ಅಂದರೆ 50% ನಾವು ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣ ಕೊಡಬೇಕು. ಅವರು ಈ ಮನೆಯಲ್ಲಿ ಯಾವ ಥರ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡೋದಾಗಲಿ, ಒಂದು ಹೊರಗಡೆ ಜನಬಳಕೆಯಲ್ಲಿ ಹೇಗೆ ಬದುಕಬೇಕು, ಬಾಳಬೇಕು, ಇದ್ರ ಬಗ್ಗೆ ಹೆಚ್ಚಾಗಿ ನಾವು ಅವರಿಗೆ ಅವಗಾಹನೆ ಕೊಡ್ತಾ ಇದ್ದೀವಿ. ಆದ್ದರಿಂದ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಸಜ್ಜನ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಹೊರಹೊಮ್ಮಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ. ಪೇರೆಂಟ್ಸಲ್ಲೂ ಕೂಡ ತುಂಬ ಟ್ಯಾಲೆಂಟ್ ಇದೆ. ನಾನು ನೋಡಿದ್ದೀನಿ, ಕೇಳಿದ್ದೀನಿ. ಪೇರೆಂಟ್ಸು ಮಾತಾಡ್ತಾರೆ ಕೆಲವು ಟೈಮ್. ನಾನು ಸಣ್ಣವರಿದ್ದಾಗ ಆ ಥರ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೆ, ಈ ಥರ ಡ್ಯಾನ್ಸ್ ಮಾಡ್ತಾ ಇದ್ದೆ, ಈ ಥರ ಡ್ರಾಮಾ ಮಾಡ್ತಾ ಇದ್ದೆ ಅಂತ. ಸೊ ಅವರಿಗೆ ನನಗೆ ಅನಿಸುತ್ತೆ ಎಲ್ಲೋ ಒಂದು ಕಡೆ ಅವರಿಗೆ ವಂಚಿತರಾಗಿದ್ದಾರೆ ಪೇರೆಂಟ್ಸ್. ಅವ್ರಿಗೆ ಯಾವುದೇ ಒಂದು ಸ್ಟೇಜ್ ಅವಕಾಶ ಇಲ್ಲ ಅವರಿಗೆ ಅಂತ ನನಗೆ ಅನಿಸಿದೆ. ಒಂದು ಅವಕಾಶ ಕೊಡೋದಕ್ಕೆ ಏನು ತಪ್ಪೇನಿದೆ ಅಂತ ಹೇಳ್ಬಿಟ್ಟು ನಾನು ಅವಕಾಶ ಕೊಟ್ಟೆ. ತುಂಬಾ ಚೆನ್ನಾಗಿ ಮಾಡಿದ್ರು. ತುಂಬಾ ಟ್ಯಾಲೆಂಟೆಡ್ ಪೀಪಲ್ ಇದ್ದಾರೆ. ಕೆಲವು ಮಕ್ಕಳು ಶಾಲೆಯಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಕಾರಣ ಏನಂದ್ರೆ ಅವ್ರ ತಂದೆ ತಾಯಿ ಹೇಳ್ಕೊಟ್ಟಿರ್ತಾರೆ. ಅನಿಸಿಕೆಗಳನ್ನ ನಾವು ಈಡೇರಿಸಬೇಕು ಅಂತ ನಂಗೆ ಆಸೆ ಇತ್ತು. ಅದಕ್ಕೋಸ್ಕರ ಅದನ್ನ ಮಾಡಿದೆ. ಕಾರ್ನಿವಲ್ ಡೇ ಇವತ್ತನ್ನ ನಾವು ಆಯೋಜಿಸಿದ್ದೀವಿ. ಈ ಕಾರ್ನಿವಲ್ ಡೇ ಅಂತ ಹೇಳಿದ್ರೆ ಎಲ್ಲಾ ರೀತಿಯಾದ ಒಂದು ಸೈನ್ಸ್ ಎಕ್ಸಿಬಿಷನ್ ಆಗಿರ್ಬೋದು, ಆರ್ಟ್ಸ್ ಎಕ್ಸಿಬಿಷನ್ ಆಗಿರ್ಬೋದು, ಕ್ರಾಫ್ಟ್ ಎಕ್ಸಿಬಿಷನ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಶಾಲೆಯಲ್ಲಿ ಮಕ್ಕಳು ತಾವೇ ಖುದ್ದಾಗಿ ಎಲ್ಲ ಪಾರ್ಟ್ಸ್ಗಳನ್ನ ತಗೊಂಬಂದು ಅದನ್ನ ಶಾಲೆಯಲ್ಲೇ ಒಂದು 3-4 ದಿನ ಟೈಮ್ ತಗೊಂಡು ಮಾಡಿದ್ದಾರೆ. ಅದಕ್ಕೆ ನಾವು ಬಹಳ ಖುಷಿ ಆಗುತ್ತೆ ನಮಗೆ. ಪೇರೆಂಟ್ಸಿಗೆ ಕೂಡ ತುಂಬ ಖುಷಿಯಾಗಿದೆ. ಪೇರೆಂಟ್ಸ್ ಕೂಡ ಬಂದು ಭಾಳ ಅಪ್ರಿಷಿಯೇಟ್ ಪಟ್ಟಿದ್ದಾರೆ. ಅವರಿಗೆ ಅಭಿನಂದಿಸಿದ್ದಾರೆ. ನೀವು ತುಂಬ ಒಳ್ಳೆ ಕೆಲಸ ಮಾಡಿದಿರಂತ ಶಾಲೆ ಶಿಕ್ಷಕರಿಗೂ ಕೂಡ ಅಭಿನಂದನೆ ಮಾಡಿದ್ದಾರೆ. ಪ್ರಾಜೆಕ್ಟ್ಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಮಕ್ಕಳಿಗೆ ಈ ರೀತಿಯಾಗಿ ಮಾಡೋದ್ರಿಂದ ಅವರ ಕೌಶಲ್ಯ, ಯೋಚನಾ ಶಕ್ತಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದು ನಾನು ಅಂದ್ಕೊಂಡಿದ್ದೀನಿ. ಅವರ ಆತ್ಮವಿಶ್ವಾಸ ಕೂಡ ಹೆಚ್ಚುತ್ತೆ. ಮಕ್ಕಳು ತುಂಬ ಖುಷಿಯಾಗಿ ಈ ಒಂದು ಪ್ರಾಜೆಕ್ಟನ್ನು ಮಾಡಿ ಒಂದು ಸಕ್ಸಸ್ಫುಲ್ ಆಗಿ ಇದನ್ನ ಒಂದು ಎಕ್ಸಿಬಿಟ್ ಮಾಡಿದ್ದಾರೆ ಅಂತ ಹೇಳ್ತಾ, ನಮ್ಮ ಶಾಲೆಯಲ್ಲಿ ನಾವು ಎಲ್ಲ ಸಬ್ಜೆಕ್ಟಿಗೂ ಪ್ರಾಮುಖ್ಯತೆ ಕೊಡ್ತೀವಿ. ಅದು ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು. ಕನ್ನಡ ನಮ್ಮ ಮಾತೃಭಾಷೆ. ನಮ್ಮ ಮಾತೃಭಾಷೆನ ಬಿಟ್ಟು ಬೇರೆ ಯಾವುದೋ ದೇಶದ ಭಾಷೆ ಕಳಿಸಿದ್ರ ಅಲ್ಲ, ಅದು ನಮಗೆ ವ್ಯಾವಹಾರಿಕ ಭಾಷೆ ಅಷ್ಟೇ. ಆದರೆ ನಮ್ಮ ಮಾತೃಭಾಷೆನ ನಾವು ಚೆನ್ನಾಗಿ ಕಲಿಸ್ಬೇಕು. ನಮ್ಮ ಶಾಲೆಯಲ್ಲಿ 90% ಮಕ್ಕಳು ನಿರರ್ಗಳವಾಗಿ ಕನ್ನಡ ಓದ್ತಾರೆ. 90% ಮಕ್ಕಳು. ನನಗ ನಿಜವಾಗ್ಲೂ ಖುಷಿ ಆಗುತ್ತೆ ನನಗೆ. ನಾನೇ ಪರ್ಸನಲ್ ಆಗಿ ಹೋಗಿ ಪ್ರತಿ ಶಾಲೆನಲ್ಲಿ, ಪ್ರತಿ ಕ್ಲಾಸ್ ರೂಮ್ಗೂ ಹೋಗಿ ಕ್ಲಾಸ್ ರೂಮ್ನಲ್ಲಿ ಮಕ್ಕಳು ಹೆಂಗೆ ಓದ್ತಾರೆ, ಅವರು ಸ್ಟ್ಯಾಂಡರ್ಡ್ ಏನು ಅಂತ ಕರೆಕ್ಟಾಗಿ ಹೋಗಿ ನೋಡಿದ್ದೀನಿ. ಅವ್ರು ತುಂಬ ಚೆನ್ನಾಗಿ ಕನ್ನಡ ಓದ್ತಾರೆ, ಕನ್ನಡ ಬರೀತಾರೆ. ಅದು ನನಗೆ ಭಾಳ ಹೆಮ್ಮೆ ವಿಷಯ. ಅದೇ ರೀತಿಯಾಗಿ ಹಿಂದಿ ಕೂಡ ತುಂಬ ಚೆನ್ನಾಗಿ ಓದ್ತಾರೆ, ಬರೀತಾರೆ. ಇದು ನಾವು ಯಾವುದೋ ಒಂದು ಭಾಷೆ ನಮ್ಮ ಮಕ್ಕಳು ಇಂಗ್ಲೀಷ್ ಮಾತಾಡಿದ ತಕ್ಷಣ ಏನೋ ದೊಡ್ಡದಾಗಿ ಅಂತ ಹೇಳಿ ನಮ್ಗೇನಿಲ್ಲ. ಅದು ನಾವು ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡ್ತೀವಿ. ಯಾವುದೇ ಒಂದು ಕಲ್ಚರಲ್ ಆಕ್ಟಿವಿಟೀಸ್ಗೆ ಇಂಪಾರ್ಟೆನ್ಸ್ ಕೊಡ್ತೀನಿ. ಮತ್ತೆ ಓದೋದಲ್ಲೂ ಇಂಪಾರ್ಟೆನ್ಸ್ ಕೊಡ್ತೀವಿ. ಅವರು ಸ್ಟಡೀಸ್ ಫಸ್ಟ್, ದೆನ್ ನೆಕ್ಸ್ಟ್ 50-50 ಅವರಿಗೆ
ನಮ್ಮ ಶಾಲೆಯಲ್ಲಿ ನಾವು ಅವರಿಗೆ ಎಜುಕೇಷನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ, ನೀವು ಸಾಮಾನ್ಯವಾಗಿ ಕೇಳಿದ್ದೀರ ಜ್ಞಾನಜ್ಯೋತಿ ಸ್ಕೂಲಲ್ಲಿ ಮಕ್ಕಳು ಚೆನ್ನಾಗಿ ಓದ್ತಾರೆ ಅಂತ. ಚೆನ್ನಾಗಿ ಓದ್ತಾರೆ. ಅದು ಬಿಟ್ಟು ಅದೇ ರೀತಿಯಾಗಿ ಇನ್ನೂ 50% ಎಲ್ಲ ಚಟುವಟಿಕೆಗಳಲ್ಲೂ, ಒಂದು ಡ್ಯಾನ್ಸ್ ಆಗಿರ್ಬೋದು, ಎಲೆಕ್ಯೂಷನ್ ಆಗಿರ್ಬೋದು, ಒಂದು ಡಿಬೇಟ್ ಆಗಿರ್ಬೋದು, ಪ್ರತಿ ಒಂದನ್ನೂ ಕೂಡ ನಾವು ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ಮಕ್ಕಳನ್ನ ತಯಾರು ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ಮಕ್ಕಳು ಬರೀ ಪುಸ್ತಕದ ಬದನೆ ಆಗಬಾರ್ದು. ಎಲ್ಲೋ ಹೋಗಿ ಜೀವನ ಮಾಡಬೇಕು. ಜೀವನ ಮಾಡೋದಕ್ಕೆ ಏನು ಬೇಕು ಅಂದರೆ ಕಾಂಪಿಟೇಷನ್ ಬೇಕು. ಕಾಂಪಿಟೇಟಿವ್ ಆಗಿ ಬದುಕಬೇಕಂದ್ರೆ ಇವತ್ತು ಲಾಟ್ ಆಫ್ ಚಾಲೆಂಜಸ್ ಇದೆ. ಯಾಕಂದ್ರೆ ನಿನಗಿನ ಜಾಸ್ತಿ ಇನ್ನೊಬ್ಬನಿದ್ದಾನೆ, ಅವನಕಿನ ಜಾಸ್ತಿ ನೀನಾಗಬೇಕು ಅಂದ್ರೆ ಅವನಲ್ಲಿ ಒಂದು ಕಾಂಪಿಟೇಷನ್ ಇರಬೇಕು, ಒಂದು ಪವರ್ ಇರ್ಬೇಕು ಒಳಗಡೆ. ಅದನ್ನ ನಾವು ಬೆಳೆಸ್ಬೇಕು. ಅದನ್ನು ಬೆಳೆಸಿದಾಗ ಮಾತ್ರ ನಿಜವಾಗ್ಲೂ ಅವರು ಸಮಾಜದಲ್ಲಿ ಒಬ್ಬ ಕಾಂಪಿಟೇಟಿವ್ ಆಗಿ ಬದುಕೋದಕ್ಕೆ ಅವಕಾಶ ಇದೆ ಮತ್ತೆ ಸಾಧ್ಯ ಇದೆ. SSLC ಅಂದರೆ ಈಗ ICSE ಬ್ಯಾಚು 16 ವರ್ಷದಿಂದ ನಮ್ಮ ಮಕ್ಕಳು SSLC ಬರಿತಾ ಇದ್ದಾರೆ. ಅವರು ಪ್ರತಿ ವರ್ಷನೂ ಕೂಡ 100% ರಿಸಲ್ಟ್ ಬರ್ತಾ ಇದೆ. ಅದಕ್ಕೆ 100% ರಿಸಲ್ಟ್ಗೆ ಸೀಕ್ರೆಟ್ ಏನು ಅಂತ ಹೇಳಿದ್ರೆ, ನಮ್ಮ ಶಿಕ್ಷಕರು ಬಹಳ ಮುತುವರ್ಜೆಯಿಂದ ಪಾಠ ಪ್ರವಚನಗಳನ್ನು ಮಾಡಿ ಅವರಿಗೆ ಏನು ಯಾವ ರೀತಿಯ ಎಜುಕೇಷನ್ ಕೊಡಬೇಕು ಅದನ್ನು ಕೊಟ್ಟು, ಅವರಲ್ಲಿ ಕಮಿಟ್ಮೆಂಟ್ ಜಾಸ್ತಿ ಇದೆ. ಟೀಚರಲ್ಲಿ ಕಮಿಟ್ಮೆಂಟ್ ಜಾಸ್ತಿ ಇದೆ, ಅದೇ ರೀತಿಯಾಗಿ ಮಕ್ಕಳಲ್ಲೂ ಕೂಡ ಕಮಿಟ್ಮೆಂಟ್ ಜಾಸ್ತಿ ಇದೆ. ಅವರು ಚೆನ್ನಾಗಿ ಓದಿ, ಬೆಳಗ್ಗೆ ಆಗಿರ್ಬೋದು ಸಂಜೆ ಆಗಿರ್ಬೋದು, ನಾವೇನು ಹೇಳಿರ್ತೀವಿ ಅದರ ಪ್ರಕಾರ ಅವರು ಓದಿ, ನಾವು ಹಂತ ಹಂತವಾಗಿ ಅವರಿಗೆ ಟೆಸ್ಟ್ಗಳನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಮಿಡ್ ಟರ್ಮ್ ಎಕ್ಸಾಮ್ ಆಗುತ್ತೆ, ಪ್ರಿಪ್ರೇಟ್ರಿಗಳಾಗುತ್ತೆ, ಹಲವಾರು ರೀತಿಯಾಗಿ ಮಕ್ಕಳನ್ನ ತುಂಬ ಟ್ರೈನ್ ಮಾಡ್ತೀವಿ. ಆ ಟ್ರೈನಲ್ಲಿ ಮಕ್ಕಳು ಕಂಪ್ಲೀಟು ರೆಡಿ ಆಗಿಬಿಡ್ತಾರೆ. ನಾವು ಅವರಿಗೆ ಇಷ್ಟೇ ಮಾರ್ಕ್ಸ್ ಬೇಕು, ಇಷ್ಟು ತರಬಾರ್ದು, ಇಷ್ಟೇ ಬರಬೇಕು ಅಂತ ನಾವೇನು ಹೇಳಲ್ಲ. ಆದರೆ ಅವ್ರು ಎಷ್ಟು ಚೆನ್ನಾಗಿ ರೆಡಿಯಾಗಿರ್ತಾರೆ ಅಂತ ಹೇಳಿದ್ರೆ, ಯಾವುದೇ ಕ್ವಶನ್ ಕೊಟ್ಟರು, ಯಾವುದೇ ಚಾಪ್ಟರಲ್ಲಿ ಎಲ್ಲೇ ಏನು ಕೊಟ್ಟರು ಕೂಡ ಅಷ್ಟು ಚೆನ್ನಾಗಿ ಎಕ್ಸಾಮ್ನಲ್ಲಿ ಬರೀತಾರೆ. ಅವ್ರು ಪ್ರಿಪೇರ್ ಕೂಡ ಆಗಿರ್ತಾರೆ. ಆಮೇಲೆ ಶಾಲೆಯಲ್ಲಿ ಯಾವುದೇ ತರಹದ ಒಂದು ಮ್ಯಾಲ್ ಪ್ರಾಕ್ಟೀಸ್ ಆಗಿರ್ಬೋದು, ಇದು ಯಾವುದೂ ಇಲ್ಲ. ICSE ನಮ್ಮ ಬ್ಯಾಚ್ ಇವಾಗ 16 ಬ್ಯಾಚ್ ಹೋಗಿದೆ. ಆದರೆ 16 ಬ್ಯಾಚ್ಗಳು ಕೂಡ ತುಂಬ ಚೆನ್ನಾಗಿ ಓದಿ, ಬೇರೆ ಬೇರೆ ಕಾಲೇಜಿಗೆ ಹೋಗಿ ಅಲ್ಲಿ ಒಳ್ಳೆ ಹೆಸರು ತಗೊಂಡು, ಆಮೇಲೆ ಬೇರೆ ಬೇರೆ ಮತ್ತು ಹೊರದೇಶಗಳಲ್ಲೂ ಹೋಗಿದ್ದಾರೆ, ಪ್ರದೇಶದಲ್ಲಿ ಓದಿದ್ದಾರೆ ಅವರು. ಮತ್ತೆ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಅಂತ ಹೇಳಬೇಕು. ನಂಗೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಪೇರೆಂಟ್ಸ್ ಬರ್ತಾರೆ, ಕೆಲವರು ಬಂದರೆ ಹೇಳ್ತಾರೆ, ಸರ್ ನಿಮ್ಮ ಶಾಲೆಯಲ್ಲಿ ಓದಿ ಸರ್ ಮಕ್ಕಳು ತುಂಬ ಚೆನ್ನಾಗಿ, ನಮ್ಮ ಮಗು ಒಳ್ಳೆ ಹೆಸರು ತಗೊಂಡಿದೆ, ಒಳ್ಳೆ ನಡತೆ ಇದೆ, ಒಳ್ಳೆ ಗುಣಮಟ್ಟ ಶಿಕ್ಷಣ ಕೊಟ್ಟಿದ್ದೀರಾ, ಒಳ್ಳೆ ಮೌಲ್ಯಾಧಾರಿತ ಶಿಕ್ಷಣ ಕೊಟ್ಟಿದ್ದೀರಾ ಅಂತ ಹೇಳ್ತಾರೆ. ಸೊ ನಮಗೆ ಅದನ್ನು ಕೇಳಿದಾಗ ಬಹಳ ಸಂತೋಷ ಆಗುತ್ತೆ. ನಮಗೆ ಹೆಚ್ಚಾಗಿ ಇನ್ನೇನು ಬೇಕಾಗಿಲ್ಲ. ಮಕ್ಕಳಿಂದ ಅವರು ದೊಡ್ಡವರಾಗಿ ಬೆಳೆದು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಾಗ ಅದರಂಥ ಸಂತೋಷ ಯಾವುದೂ ಇಲ್ಲ. ನಮ್ಮ ಮಕ್ಕಳು ಈಗ ಆಲ್ರೆಡಿ ಒಳ್ಳೆ ರಿಸಲ್ಟು ನಾವು ಪ್ರತಿ ಹಂತವಾಗಿ ಬಂದಿದ್ದೀವಿ. ಅಂದರೆ ಮೊದಲು 80%, 85%, 90%, 95%, ಹೀಗೆ ನಮ್ಮ ಮಕ್ಕಳು ಇವತ್ತು 98% ತಗೊಂಡು ಜಿಲ್ಲೆಗೆ ಮೊದಲ ಶಾಲೆ ಆಗಿದೆ ಅಂತ ಹೇಳೋದಕ್ಕೆ ನನಗೆ ನಿಜವಾಗ್ಲೂ ಹೆಮ್ಮೆ ಆಗ್ತದೆ. ಸೊ ಇನ್ನು ಮುಂದೆ ನಾವು ಇನ್ನೂ ಮಾಡಬೇಕಾದ್ರೆ ತುಂಬ ಇದೆ. ಅವ್ರನ್ನ ಇನ್ನೂ ದೊಡ್ಡ ರೀತಿಯಲ್ಲಿ ಶಾಲೆ ಬೆಳೆಸಬೇಕು, ಶಾಲೆ ಬೆಳೆದ್ಬಿಟ್ಟು ಇನ್ನೂ ದೊಡ್ಡ ಕಾಲೇಜನ್ನಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ನೋಡೋಣ ದೇವರು ಅನುಗ್ರಹ ಹೇಗಿದೆ ಅಂತ. ಶಾಲೆಯಲ್ಲಿ ಪೇರೆಂಟ್ಸ್ನ ಸಹಕಾರ, ಸಪೋರ್ಟು ತುಂಬ ಇದೆ. ಅದೇ ರೀತಿಯಾಗಿ ಶಿಕ್ಷಕರು ಕೂಡ ಸಿಂಹಪಾಲಿದೆ. ಆಮೇಲೆ ಮ್ಯಾನೇಜ್ಮೆಂಟು ಕೂಡ ಅದೇ ರೀತಿಯಾಗಿ ಕೆಲಸ ಮಾಡ್ತಾ ಬಂದಿದೆ. ಆದ್ದರಿಂದ ಎಲ್ಲ ಕೈ ಜೋಡಿಸಿದ್ರೆ ಮಾತ್ರ ಒಂದು ಚಪ್ಪಾಳೆ ಸಾಧ್ಯ. ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಇನ್ಸ್ಟಿಟ್ಯೂಷನ್ ಒಂದು ದೊಡ್ಡ ಲೆವೆಲ್ಗೆ ಬೆಳೆದಿದೆ. ಇನ್ನೂ ಬೆಳೆಯುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸ್ತಾ
ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.